ಜೈ ಶ್ರೀರಾಮ್. ಪೈರನ್ ಮಾಡವ ಜೊತೆ ಇದನ್ನ ಮೇಕಪ್ ಮಾಡಲ್ಲ ಅಂತ್ರಿ, ಮತ್ ಮೇಕಪ್ ಮಾಡ್ಕೊಂತೀರಿ, ಮೇಕಪ್ ಹಾಕ್ತೀನಿ ನೋಡ್ತೀರಿ. ಈ ತರ ಏನಾಗಿಲ್ಲ ಫ್ರೆಂಡ್, ಇದೇ ಕ್ರೀಮ್ ನ ಯೂಸ್ ಮಾಡಿ ಝೂಮ್ ನಾಗ ನೋಡಿ ಹೆದರ್ಬೇಡ್ರಿ. ನಾನು ಇದೇ ಲಿಪ್ಸ್ಟಿಕ್ ನ ಹೆಂಗದೆ ಶೈನ್ ಆಗಿ ಕಾಣಿಸ್ತಾ ದಾನ ಮಾಡ್ತೀನಿ. ಬ್ಯೂಟಿ ಅಂತ ಸೇಮ್ ಹಂಗೆ ಪೋಸ್ ಕೊಡ್ತೀನಿ. ಕಿರವ ಮಾಡಿ ಉಂಟಿ ಇವ್ರನ್ನ ಕೇಳ್ತೀರಾ, ಹಾಗೆ ಯೂಸ್ ಮಾಡ್ಬೋದು. ಫೈನಲ್ ತೋರಿಸ್ತೀನಿ. ಬಿಸಿಲು ಮಾತ್ರ ಮೇಕಪ್ ಇನ್ನೂ ಹೋಗಿಲ್ಲ, ಎಲ್ಲ 1,30,000 ಬಾಯ್. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಜನ ಕೇಳ್ತಿದ್ರಿ, ಅಕ್ಕ ವಿಡಿಯೋ ಯಾವುದ್ರ ಒಳಗೆ ಮಾಡ್ತೀರಿ ಅಂದ್ರೆ ಕ್ಯಾಮ್ರಾದ ಒಳಗೆ ಮಾಡ್ತೀರಾ, ಫೋನ್ ಒಳಗೆ ಮಾಡ್ತೀರಾ, ಮತ್ತು ಹೆಂಗೆ ರೆಡಿ ಆಗ್ತೀರಿ, ಯಾರು ವಿಡಿಯೋ ಮಾಡ್ತಾರೆ, ಯಾರು ಎಡಿಟ್ ಮಾಡ್ತಾರೆ ಅಂತ. ಇದನ್ನು ಈ ವಿಡಿಯೋ ಒಳಗೆ ನಾ ಅದೆಲ್ಲ ಹೇಳ್ತೀನಿ. ನೋಡ್ರಿ ವಿಡಿಯೋ ಕೊನೆವರೆಗೂ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೋಡ್ರಿ, ಇವಾಗ ನಾನು ರೀಲ್ಸ್ ಮಾಡೋಕ್ಕೆ ರೆಡಿ ಆಗ್ತಿದ್ದೆ. ಅದಕ್ಕೆ ಇವಾಗ ಏನೇನು ವೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನಮ್ಮ ಮಮ್ಮಿ ಓಲ್ಡ್ ಬ್ಲೌಸ್. ಇವಾಗ ಎಲ್ಲಿಂದನೂ ಹುಡುಕಿ ಕೊಟ್ಟಾಳ್ರಿ ಅದನ್ನ. 5-6 ವರ್ಷ ಆಯ್ತು, ಮೇಬಿ ಜಾಸ್ತಿ ಆಯ್ತಾ. ಇದು ಒಂದು ಓಲ್ಡ್ ವೇಲ್, ಅದಂತೂ ಫುಲ್ ಹಳೆ ಪಿರಿಕಿರಿ ನೋಡ. ಸುಮ್ಮನೆ ಇವಾಗ ನನಗೆ ಬೇಕಾಗಿರೋದು ಇದು ಲೆಹೆಂಗಾ. ಸ್ವಲ್ಪ ಐರನ್ ಮಾಡವ ಜೊತೆ ಇದನ್ನ ಇಲ್ರಿ, ನನಗೆ ಐರನ್ ಮಾಡಿದ್ರೆ ಅಷ್ಟು ಬೇಸ್ ಅನ್ಸಲ್ಲ, ಮತ್ತೆ ಐರನ್ ಮಾಡಿಕೊಳ್ಳೋರಿಲ್ಲ. ನಂಗೆ ಐರನ್ ಮಾಡಕ್ ಬರಂಗಿಲ್ಲ, ಏನಂತ ಬರೀ ಆಗಿಲ್ರಿ. ನೋಡ್ರಿ, ಇದೆ ಲೆಹೆಂಗಾ, ಇದ್ರ ಬ್ಲೌಸ್ ಐತೆ, ಬಟ್ ನನಗೆ ಲೆಹೆಂಗಾ ತರ ಇರ್ಲಿ, ಲೆಹೆಂಗಾ ದೌನಿ ತರ ಇರ್ಲಿ ಅಂತಂದು. ಯಾವ ಲುಕ್ ಮಾಡಕಂತೀವ ಈಗ, ಯಾರ ಲುಕ್ ತೋರ್ಸಕಂತೀವಿ ತೋರಿಸ್ತೀನಿ, ಹಂಗ ವಿಡಿಯೋ ನೋಡ್ತೇರಿ. ನೀವೆಲ್ಲರೂ ಜಾಸ್ತಿ ಜನ ಮೇಕಪ್ ಮಾಡಲ್ಲ ಅಂತ್ರಿ, ಮತ್ ಮೇಕಪ್ ಮಾಡ್ಕೊಂತೀರಿ ಅಂತ ಕೇಳ್ತಿರ್ತೀರಲ್ಲ. ಮೇಕಪ್ ಮಾಡಂಗಿಲ್ಲ, ಫಸ್ಟಿಗೆ ಮಾಡ್ತಿರ್ಲಿಲ್ಲ, ಇವಾಗೂ ಮಾಡಲ್ಲ, ಜಸ್ಟ್ ಇವನ್ನ ಯೂಸ್ ಮಾಡ್ತೇವಿ. ಅದ್ರೊಳಗೆ ಸ್ಟ್ರೋಕ್ ಕ್ರೀಮ್ನ ಹಚ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿವಿ, ಚಲೋ ಇರುತ್ತೆ. ಈಗ ನೋಡ್ರಿ, ಹಿಂಗದಿನಲ್ಲ, ಈಗ ಡ್ರೆಸ್ ಹಾಕೊಂಡು ಬರ್ತೇನೆ, ನಿಮ್ಮ ಮುಂದೆನೆ ರೆಡಿ ಆಗ್ತೀನಿ. ನೋಡ್ರಿ ನೋಡ್ರಿ, ಇವಾಗ ಡ್ರೆಸ್ನ ವೇರ್ ಮಾಡಿದ್ದೀನಿ. ಈಗ ಮೇಕಪ್ ಹಾಕ್ತೀನಿ, ನೋಡ್ತೀರಿ. ನಾನು ಇವಾಗ ಯಾರ ಥರ ರೆಡಿ ಆಗೋದಂತೀನಿ ಅಂದ್ರೆ ತೋರಿಸ್ತೀನಿ ರೀ. ಅದೇನೋ ನನಗೆ ಸಿಂಪಲ್ಲಾಗಿ ಆ ಲುಕ್ ಇಷ್ಟ ಆಯಿತು. ಈ ಥರ ನೋಡೋಣ ಇರ್ರಿ ಹೆಂಗೆ ಆಗ್ತೇನೆ. ಫಸ್ಟ್ ಟೈಮ್ ಟ್ರೈ ಮಾಡಕೊಂತೇನೆ ರೀ, ಕ್ರಿಯೇಟ್ ಮಾಡಕೊಂತೀನಿ. ಬ್ಯಾಂಗಲ್ಸ್ ರೆಡ್ ಕಲರ್ ಸಿಗಲಿಲ್ಲ ನಂಗೆ, ಬ್ಲ್ಯಾಕ್ ಕಲರೇ ತಂದೀನಿ. ನೋಡ್ರಿ, ನಾನು ನ್ಯಾಚುರಲ್ಲಾಗಿ ಎಷ್ಟು ಕ್ಯೂಟ್ ಕಾಣತ್ತೀನಿ. ಸ್ವಲ್ಪ ರೆಡಿ ಆಗ್ಯಾನ ಫ್ರೆಂಡ್ಸ್. ಏನಾಗಿಲ್ಲ ಫ್ರೆಂಡ್, ಸುಳ್ಳು ಹೇಳ್ತಾಳಾಕಿ, ಬರೇ ರೆಡಿ ಆಗಿಲ್ಲ. ಯಾಕೆ ನಾ ಯಾರಂಗೆ ರೆಡಿ ಆಗ್ತೀನಿ ನಾಗವಲ್ಲಿ ನಾಗವಲ್ಲಿ ಅಂತ ಅವಾಗಿಂದ ಅದೇ ಅಂಜು ಸೌಂದರ್ಯ ಆಗ್ಬೇಕಂತ ಟ್ರೈ ಮಾಡತ್ತಾಳ್ರಿ. ನಿಮ್ಗೆ ಅವಾಗಿಂದ ಶ್ರೀವಲ್ಲಿ ಅಂತ ಹೇಳಕಂತಾಳ. ಇಲ್ಲ ನೋಡ್ರಿ, ನೀವ ಫೈನಲ್ ಲುಕ್ ಹೆಂಗೆ ರೆಡಿಯಾಗಿ ಬರ್ತೇನೆ ಅಂತ. ಫಸ್ಟ್ ನಾನು ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡಕಂತೀನಿ. ಇದಕ್ಕೂ ಮುಂಚೆ ಏನು ಅಪ್ಲೈ ಮಾಡಿಲ್ಲ, ಇದೇ ಕ್ರೀಮ್ನ ಯೂಸ್ ಮಾಡಕಂತೀನಿ. ನೋಡ್ರಿ, ಇದ್ರ ಶೇಡ್ ಬಂದು ಸಿಲ್ವರ್ ಸ್ಟ್ರೋಬ್ ಅಂತ. ಹೇಗೆ ಕಾಣಿಸುತ್ತೆ ನೋಡೋಣ. ನಾನು ಇಷ್ಟು ದಿನ ಬೇರೆ ಶೇಡ್ನ ಯೂಸ್ ಮಾಡ್ತಿದ್ದೆ, ಇದನ್ನು ಈ ಸಲ ಇದೇ ಟ್ರೈ ಮಾಡಕೊಂತೀನಿ. ಇದನ್ನು ಹೈಲೋರೆನಿಕ್ ಆ್ಯಸಿಡಿಂದ ಪ್ರಿಪೇರ್ ಮಾಡಿದ್ದಾರೆ. ನೀಟಾಗಿ ಫೇಸ್ಗೆ ಕ್ರೀಮ್ನ ಅಪ್ಲೈ ಮಾಡಿ ಆದಮೇಲೆ ಬ್ಲೆಂಡರಿಂದ ನಾವು ನೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗಬೇಕು. ಬ್ಲೆಂಡರ್ ಇಲ್ಲ ಅಂದರೂ ಆರಾಮಾಗಿ ನಾವು ಕೈಯಿಂದ ಕೂಡ ಮಾಡ್ಕೋಬೋದು. ನೋಡ್ರಿ, ಇವಾಗಲೇ ಶೈನ್ ಕಾಣಿಸ್ತೀನಿ. ನಾನು ಕೈ ಮಾಡ್ಕೋಬೇಕಂತ ನೋಡಿ. ಇದನ್ನು ಶಿಯಾ ಬಟರಿಂದ ಮಾಡಿರ್ತಾರೆ. ಇದನ್ನು ನಾವು ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಲಾಸ್ಟಿಗೆ ಅದನ್ನು ತೋರಿಸ್ತೇನೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನೋಡ್ರಿ, ಆಗಲೇ ಶೈನ್ ಕಾಣಿಸ್ತೀನಿ. ನೋಡಿ ಗೈಸ್, ಚೇಂಜಸ್ ಕಾಣಿಸತೈತಲ್ಲ ಅವಾಗಲೇ. ನೋಡ್ರಿ, ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ನನ್ನ ಫೇಸ್ ಅವಾಗಿದ್ದಕ್ಕೆ ಇವಾಗಿದ್ದಕ್ಕೆ ಎಷ್ಟು ಚೇಂಜ್ ಆಯ್ತು ಅಂತಂದು. ಇವಾಗ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಂಗೆ ಅದು ಉಚ್ಚಾರ ಮಾಡಬೇಕಾದ್ರೆ ಲಿಪ್ಸ್ಟಿಕ್ ಅಂತ ಆಗಿರುತ್ತೆ, ಅಡ್ಜಸ್ಟ್ ಮಾಡಿಕೊಳ್ರಿ. ನೆಕ್ಸ್ಟ್ ಏನಂತ ಹೇಳಿದರೆ, ನಾನು ಫೇಸಸ್ ಕೆನಡಾ ಅವರ ವೆಲ್ವೆಟ್
ಟಚ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಯಾವುದಂದರೆ ಟೋಫೆ ಡ್ರಿಜಿಲ್ ಅಂತ. ಇದನ್ನು ನಾನು ಹೊಸದಾಗಿ ಟ್ರೈ ಮಾಡಕೊಂತೀನಿ, ಯಾಕಂದರೆ ಇದು ನ್ಯೂಲಿ ಲಾಂಚ್ ಆಗೈತಿ. ಮತ್ತು ಇದ್ರೊಳಗೆ 15 ಟೈಪ್ಸ್ ಶೇಡ್ಸ್ ಡಿಫ್ರೆಂಟ್ ಆಗಿ ಇದಾವೆ. ನೀವು ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡ್ಕೋಬೋದು. ನಾನು ಇದು ಲೈಟ್ ಕಲರ್ ಐತೆ, ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಫಸ್ಟ್ ಟೈಮ್ ಈ ಕಲರ್ನ ಚಾಯ್ಸ್ ಮಾಡೀನಿ. ಸುಮ್ಮನೆ ರೀ, ಇವ್ರು ಅವಾಗಿಂದ ಮಾತಾಡಕತ್ತಾರ ಫ್ರೆಂಡ್ಸ್. ಝೂಮ್ನಾಗ ನೋಡಿ ಹೆದರ್ಬೇಡ್ರಿ. ಮತ್ತೆ ನಾವು ಜವಾಬ್ದಾರಿ ಅಲ್ಲ ಫ್ರೆಂಡ್ಸ್. ನೋಡ್ರಿ, ಈಸಿಯಾಗಿ ಒಂದೇ ಸ್ವೈಪಲ್ಲೇ ಹಚ್ಕೊಂಡೆ. ಏನಂದರೆ ಇದು ವಾಟರ್ ಪ್ರೂಫ್ ಆಗೈತಿ ಮತ್ತು ಫುಡ್ ಪ್ರೂಫ್ ಆಗೈತಿ. ಇದು 8 ಅವರ್ಸ್ ಹೋಗಂಗೆ ಎಲ್ಲ ನೋಡೋಣ ಇರ್ರಿ. ನಾನು ಅದ್ರೊಳಗೆಲ್ಲ ಪಾಯಿಂಟ್ಸ್ ನೋಡೇ ತಗೊಂಡಿನಿ. ಹೆಂಗೆ ಕಾಣಿಸಕುಂತೈತಿ ಇದು ಕಮೆಂಟ್ ಮಾಡಿರಿ. ನೇಪಾಳಿ ಥರ ಕಾಣಿಸತ್ತೀನಂತೆ. ಒಮ್ಮೆ ಚೈನೀಸ್ ಅಂತಾರ, ಒಮ್ಮೆ ನೇಪಾಳಿ ಅಂತಾರ. ಇದೇ ಲಿಪ್ಸ್ಟಿಕ್ ನೋಡಿ, ಇದು ಜಸ್ಟ್ 400 ರುಪೀಸ್. ನಿಮಗೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಲೈಟಾಗಿ ಎಷ್ಟು ಚಂದ ಕಾಣಿಸಕೊಂತೈತೆ ಅಲ್ವಾ? ನಿಮಗೆ ಹೆಂಗೆ ಅನ್ಸಾತೈತೆ ಅಂತ ಕಮೆಂಟ್ ಮಾಡಿರಿ. ಮತ್ತು ಇದನ್ನು ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದು 8 ಅವರ್ಸ್ ಲಾಂಗ್ ಸ್ಟೇ ಆಗಿರುತ್ತೆ. ಇದ್ರೊಳಗೆ ಅವಾಗಲೇ ಹೇಳ್ದಂಗೆ 15 ಶೇಡ್ ಬರುತ್ತಾ. ನೋಡಬೇಕಿದ್ರೆ ಅಕ್ಕ ಹೆಂಗೆ ಕಾಣಿಸತ್ತೀನಕ್ಕ? ಸೇಮ್ ಪುಷ್ಪ ಒಳಗೆ ಇರ್ತಾಳಲ್ಲ ಶ್ರೀವಲ್ಲಿ. ಇನ್ನ ಅದು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ, ಇನ್ನು ಇವಾಗಲೇ ಅನ್ನಕ್ಕಂತ ಹೊಡ್ರಿ. ನಮ್ಮ ಸುಮಿತ್ರ ಕರೆಕ್ಟಾಗಿ ಹೇಳ್ತಾಳ, ನಮ್ಮ ರೇಷ್ಮೆ ಅವಾಗಲೇ ಬ್ಯಾಡಾಗಿ ಹೇಳಿಲ್ಲ, ಗುಡ್ ಹೇಳಾಳ. ನೋಡೋಣ, ಈಗ ಹೇರ್ ಸ್ಟೈಲ್ ಒಂದು ಮಾಡ್ಕೊಂಡು ಬೊಟ್ಟು ಇಟ್ಕೊಂಡು ಇಯರಿಂಗ್ ನಾಗವಲ್ಲಿ ಆಗ್ತಾಳಂತ ಮಾಡಿದ್ದೆ, ಶ್ರೀವಲ್ಲಿ ಆದ್ಲು ಫ್ರೆಂಡ್ಸಿಗೆ. ನೀವು ನನ್ನ ರೀಕ್ರಿಯೇಟ್ ಹೆಂಗೆ ಮಾಡಿದ್ನೆ, ಔಟ್ ಆಫ್ 10ಗೆ ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟು ಇಯರಿಂಗ್ನ ಹಾಕ್ಕೊಳಗಾಗ್ತೀವಿ. ಸೇಮ್ ಶ್ರೀವಲ್ಲಿ ಅದ. ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ, ನೀವೇ ನೋಡಿದ್ರಲ್ಲ. 2 ಕ್ರೀಮ್ ಮಾತ್ರ, 2 ಕ್ರೀಮ್ ಅಲ್ಲ, ಒಂದು ಸ್ಟ್ರೋಪ್ ಕ್ರೀಮ್ನ ಯೂಸ್ ಮಾಡೀನಿ. ನೆಕ್ಸ್ಟ್ ಫೇಸಸ್ ಕೆನಡಾ ಅವರ ವೆಲ್ವೆಟ್ ಟಚ್ ಲಿಪ್ಸ್ಟಿಕ್ನ ಯೂಸ್ ಮಾಡೀನಿ. ಸಿಂಪಲ್ಲಾಗಿ ಈ ಲುಕ್ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ಬರೀ ಅವಾಗಿಂದ ಕಮೆಂಟ್ ಮಾಡಿರಿ. ಕೊಡಿಸ್ತೀನಿ. ನೆಕ್ಸ್ಟ್ ಹೇರ್ ಸ್ಟೈಲ್ ಹೆಂಗೈತಿಲ್ಲಪ್ಪ, ಹಿಂಗೈತಿ ಫ್ರೆಂಡ್ಸ್. ಹೊಸದಾಗಿ ಹಿಂಗೆ ಕಾಣಿಸತ್ತೀನಲ್ಲ ಆಲ್ಮೋಸ್ಟ್. ಅಕ್ಕ ಸ್ವಲ್ಪ ಕ್ಲಿಪ್ ತೆಗ್ಕೊಡಕ್ಕ ಪ್ಲೀಸ್. ಇದ್ರೆ ತಕ್ಕೊಡ್ತಾಳ ಅಂತೀಕೆ. ಎಷ್ಟು ನೋಡ್ರಿ, ಹೇರ್ ಸ್ಟೈಲ್ ಮಾಡ್ಕೊಳತ್ತೀನಿ. ಹೆಂಗದೆ? ಚಂದ ಕಾಣಿಸತ್ತೀನಲ್ಲ. ನೆಕ್ಸ್ಟ್ ಏನಂತ ಅಂದ್ರೆ ಅಕ್ಕ ಬೊಟ್ಟು ಕೊಡಕ್ಕ. ಇಲ್ಲಿ ಮೇಕಪ್ ಅಂದ್ರೆ ಜಾಸ್ತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಲ್ಲ, ಅವಾಗಲೇ ಹೇಳಿದಂಗೆ ಇವೇ 2 ಯೂಸ್ ಮಾಡಿದ್ದೀನಿ. ನೋಡ್ರಿ, ಆಲ್ಮೋಸ್ಟ್ ಹಿಂಗಾಗಿನಲ್ಲ. ಇನ್ನೂ ಬೊಟ್ಟು ಇಟ್ಕೊಂತೀನಿ. ಬೊಟ್ಟು ಇಟ್ಕೊಂಡು ಹಂಗೆ ಒಂದು ಪೋಸ್ ಮಾಡಿಬಿಡ್ತೀನಿ. ನೀವು ಅವಾಗ ನಂಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಕಮೆಂಟ್ ಮಾಡಿರಿ. ನಮ್ಮ ಬೊಟ್ಟನ್ನು ಸೇಮ್ ತಂದ ನಮ್ಮ ಸುಮ್ಮಿ ಪಾಪ. ನಾನು ಯೂಸ್ ಮಾಡೋದು ನೋಡಿ, ನನ್ನ ಫೇಸ್ ಎಷ್ಟು ಶೈನಾಗಿ ಕಾಣಿಸ್ತಾ ಇದೆ ಈ ಕ್ರೀಮಿಂದ. ಜೊತೆ ನಾನು ಕೂಡ ಈಕಿ ಕೊಡ್ಬೇಕಂತ ಅವಾಗಿದ್ದ ಕಲೆ ಬಿದ್ದಾಳ್ರಿ. ನನ್ನ ಹತ್ರ 2 ಐತಿ, ಒಂದು ಗೋಲ್ಡ್ ಕಲರ್ ಐತಿ, ಇದು ಸಿಲ್ವರ್ ಕಲರ್ ಐತಿ. ನೋಡ್ತೇನೆ, 2ದ್ರಾಗ ಒಂದು ಜಾಸ್ತಿ ಯೂಸ್ ಮಾಡಿದ್ದು ಕೊಡ್ತೇನೆ, ದಾನ ಮಾಡ್ತೀನಿ. ಮಾಡಬೇಡವ ಜೊತೆ ಹೊಸದೇನ. ನೆಕ್ಸ್ಟ್ ಅದ್ರೊಳಗೆ ಕಾಜಲ್ ಹಚ್ಕೊಂಡ. ನಂಗೆ ಅಭ್ಯಾಸ ಇಲ್ಲ ಇದು, ಅವಾಗ ಹಚ್ಕೋತಿದ್ದೆ ಸ್ವಲ್ಪ. ಚಲೋ ಕಾಣ್ತೀನಂತ ಕಾಡಿ ಹಚ್ಕೊಂಡ್ರೆ. ನನ್ನ ಕಡೆ ತೋರಿಸು. ಬ್ಯೂಟಿ ಅಂತ ಕೊಡು, ಮೊದಲು ಕಾಡಿಗೆ ಕೊಡು, ಆಮೇಲೆ ನೋಡಿ. ಏನು ಅದು ಕೊಡು. ಏನಕ್ಕ ಮಸ್ತಾಗಿನಂತ ನೋಡ್ರಿ, ನಮ್ಮ ರೇಷ್ಮೆ ಹೇಳಿದ್ಲು. ಸೇಮ್ ಶ್ರೀವಲ್ಲ.
ಅಕ್ಕಿರವ್ವ ಮದಿರು ಉಂಟಾಡೆ ನಾ ಸಾಮೆ ನೋಡಿ ಹಿಂಗೆ ಆಗಿದೆ. ಅಕ್ಕಿ ರವ ಮಾಡೀನಿ ಅಂತ. ಅಕ್ಕಿ ರವ ಅದ್ರೊಳಗೆ ಐತಂಡ ಇಲ್ಲ ಅಕ್ಕಿ ರವ ಮಾಡಿ ಉಂಟಿ ಸುಮ್ಮಿ ಕೊಟ್ಟಾಳ ನೋಡಿ ಗೈಸ್. ಸೇಮ್ ಹಂಗಾಗಿನಲ್ಲ, ಅವ್ರಕ್ಕಿಂತ ಚಂದಾಗಿನ ಕಮೆಂಟ್ ಮಾಡ್ರಿ. ಇವು ವಿಡಿಯೋ ಹಂಗ ಇವ್ರನ್ನ ಕೇಳ್ತೀರಾ ಫೈನಲ್ ಆಗಿ ಇಷ್ಟು ರೆಡಿ ಆಗಿದ್ನೆ ನೋಡ್ರಿ. ಸೇಮ್ ಹಂಗೆ ಕಾಣಿಸ್ಕೊಂತೀನಲ್ಲ, ಹಂಗೆ ಒಂದು ಪೋಸ್ ಮಾಡಿ ನೋಡಿದ್ನೆ. ಬ್ಯಾಂಗಲ್ ಒಂದು ಮಿಸ್ ಇತ್ತು. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಇಷ್ಟೊತ್ತು ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಈಸಿಯಾಗಿ ಬೈ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಬ್ಯಾಂಗ್ಳೂರು, ಚೆನ್ನೈ, ಕೊಚ್ಚಿಯಲ್ಲಿದ್ದರೆ ಪರ್ಪಲ್ ಆ್ಯಪಲ್ಲಿ ಈಸಿಯಾಗಿ ಆರ್ಡರ್ ಮಾಡಿ ಜಸ್ಟ್ 2-3 ಅವರ್ಸಲ್ಲೇ ನಿಮ್ಮ ಪಾರ್ಸಲ್ನ ರಿಸೀವ್ ಮಾಡ್ಕೋಬೋದು. ಇದನ್ನ ನಾವು ಮತ್ತೆ ಹೈಲೈಟರ್ ಆಗಿ ಯೂಸ್ ಮಾಡ್ಬೋದು. ನೋಡಿ ಸಿಂಪಲ್ ಆಗಿ ಇಷ್ಟು ರೆಡಿ ಆದೆ. ನನ್ನ ಫೈನಲ್ ಲುಕ್ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಮತ್ತು ಏನಾದರೂ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ, ಏನೇ ತಪ್ಪಿದ್ರೂ ಕಮೆಂಟ್ ಮಾಡಿ. ಇವಾಗ ವಿಡಿಯೋಸ್ ಹೆಂಗೆ ಮಾಡ್ತೀನಿ ಅಂತ ಅದೊಂದಿಷ್ಟು ವಿಡಿಯೋ ಮಾಡ್ತೀನಿ, ಹಂಗೆ ವಿಡಿಯೋ ನೋಡ್ತೀರಿ. ಫೈನಲ್ ತೋರಿಸ್ತೀನಿ ನೋಡ್ರಿ. 3 ಪೀಸಸ್ ಲೆಹೆಂಗಾ ಬೇರೆ, ವೇಲ್ ಬೇರೆ, ಬ್ಲೌಸ್ ಬೇರೆ ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿನಿ. ಹೆಂಗಾಗೈತಿ ಇದು ಕಮೆಂಟ್ ಮಾಡಿ. ಶ್ರೀವಲ್ಲಿ ಆಗಿನಿ ಹಂಗೆ ಕಾಣಿಸ್ತೀನಿ. ಲಾಕಿ ಫೋಟೋ ತೋರಿಸ್ತಿದ್ರಿ ನೋಡಿ ಗೈಸ್. ಇಲ್ಲಿ ವಿಡಿಯೋ ಮಾಡೋಕ್ಕಂತ ಬಂದೀವಿ. ಬಿಸಿಲು ಮಾತ್ರ ಜಗ್ಗಿ ಅಂದ್ರೆ ಜಗ್ಗಿ ಐತಿ. ವಿಡಿಯೋ ಮಾಡೋಕ್ಕಾಗೋದು. ಪಾಪ ಸುಮಿತ್ರ ಕಷ್ಟಪಟ್ಟು ವಿಡಿಯೋ ಹಿಡಿಯಕ್ಕೆ ಕುಂತಾಳ. ಅಂದ್ರೆ ಆಕೆಗೆ ಐಫೋನ್ನಾಗ ಸ್ವಲ್ಪ ಅಷ್ಟು ಗೊತ್ತಾಗಲ್ಲ, ಕೈ ಬಿಡಬಲ್ತು. ಚಲೋ ಬರಕಂತ ಬಂದೀವಿ 500 ಹಟ್ಟಿ ಕರ್ಸಿ ಆ ಸಾಂಗ್ ಮಾಡಕ್ಕ. ಹೆಂಗೆ ಬರುತ್ತೆ ನೋಡೋಣ. ಚಲೋ ಬಂದಿದ್ರೆ ನಾನು ಇನ್ಸ್ಟಾ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ವಿಡಿಯೋ ನೋಡ್ರಿ, ಕಮೆಂಟ್ ಮಾಡಿರಿ. ಮತ್ತು ಇಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತಂದು ಹೇಳ್ರಿ ಗಾಯ್ಸ್. ಇಲ್ಲೇ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಪಾಪ ನಮ್ಮ ಸುಮಿತ್ರನ ಇಷ್ಟು ಬಿಸಿಲು ಒಳಗೆ ಕಷ್ಟಪಟ್ಟು ವಿಡಿಯೋ ಮಾಡಿದ್ಲು ನೋಡ್ರಿ. ನನ್ನ ಮೇಕಪ್ ಇನ್ನೂ ಹೋಗಿಲ್ಲ, ಎಲ್ಲ ಬೆವರು ಬಂದೈತಿ, ಆದ್ರೆ ಮೇಕಪ್ ಮಾತ್ರ ಹಂಗೆ ಇದ್ಲಿ, ಹೋಗಿಲ್ಲ. ಕರೆ ಹೋದ್ರೆ ಲಿಪ್ಟಿಕ್ನ ಹಂಗೆ ಐತಿ. ಹೆಂಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡ್ರಿ. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಹೇಳ್ರಿ. ಯಾವ ಸಾಂಗ್ ಮಾಡಿ ಅಂತ ಹೇಳ. 50Kಗೆ ಅಪ್ಲೋಡ್ ಮಾಡ್ತೇನೆ. ಏನಕ್ಕ ಏನು ಮಾಡ್ತಿ? ನೆಕ್ಸ್ಟ್ 50Kಗೆ ಹೋಮ್ ಟೂರ್ನ ಅಪ್ಲೋಡ್ ಮಾಡ್ತೇನೆ. ಮತ್ತು ಅಲ್ಲ ನೀ ಯಾರೇ ಸಾಂಗ್ ಮಾಡ್ಯಾಳ್ರಿ ನೀವು ಜೊತೆನೆ ಫಸ್ಟ್ ಟೈಮ್ ಭಾಳ ದಿನ ಆದ್ಮೇಲೆ ಸುಮ್ಮನೆ ಕ್ಯಾಮ್ರಾ ಶೂಟ್ ಮಾಡಿ ಅವಾಗೆಲ್ಲ ನಾನವ ನಿನ್ನ ಕ್ಯಾಮ್ರಾಮ್ಯಾನ್ ನಾನೇ ಫಸ್ಟ್. ಅವಾಗಿಂದ ಭಾಳ ದಿನ ಆದ್ಮೇಲೆ ಅಂತ ಹೇಳಕೊಂತೀನಿ. ಫಸ್ಟ್ ಇಂದ ಇರೋದೇ ನಮ್ಮ ಸುಮಿತ್ರ. ಮತ್ತೆ ವಿಡಿಯೋನ ನಾವು ಕ್ಯಾಮ್ರಾ ಒಳಗೆ ಶೂಟ್ ಮಾಡಲ್ಲ. 14 Pro Max. ಇದಕ್ಕೆ ಎಷ್ಟಂದ್ರೆ 1,30,30,000 ರೂಪಾಯಿ. ಯವ್ವ ರೊಕ್ಕ ಕಟ್ಟಕೊಂತೀರ ನೀನು? ಇನ್ನ ರೊಕ್ಕ ಕಟ್ಟಿವ್ರಿ. 1 ವರ್ಷ ಅಥವಾ ಇನ್ನ ಮುಗಿಯಬಲ್ತು. ಯಾಕೆ ಬೇಕವ ಈಗ? ಕ್ಯಾಮ್ರಾನ ಅದೇ ರೇಟ್ನಾಗ ಬರುತ್ತೆ. ಫೋನ್ ಅಂದ್ರೆ ನಮಗೆ ಭಾಳ ಕಂಫರ್ಟ್ ಅನ್ಸುತ್ತೆ. ಯಾಕಂದ್ರೆ ಎಡಿಟ್ ಮಾಡ್ಕೋಬೋದು. ಅದ್ರೊಳಗಂದ್ರೆ ಅದನ್ನ ಹಿಡಿಯೋರೊಬ್ರು ಬೇಕು, ಮತ್ತೆ ಅದನ್ನ ಲ್ಯಾಪ್ಟಾಪಿಗೆ ಹಾಕಿ ಎಡಿಟ್ ಮಾಡೋಕೆ ಹಿಂದೆ ಜಡಿ ಒಳಗೆ ಹುಲ್ಲು ಸಿಕ್ಕಂಡೈತಿ ನೋಡು. ಇಲ್ಲ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.